ಭಾರತೀಯ ಸೇನೆ ಅಗ್ನಿವೀರ ಹುದ್ದೆಗೆ ಅಭಿಷೇಕ ಲಕ್ಷ್ಮಣ್ ಗೌಂಡಿ ಆಯ್ಕೆ. ಆಲಮೀನ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಅಭಿಷೇಕ್ ಲಕ್ಷ್ಮಣ್ ಗೌಂಡಿ ಅವರು ಭಾರತೀಯ ಸೇನೆಯ ಅಗ್ನಿವೀರ ಹುದ್ದೆಗೆ ಆಯ್ಕೆಯಾಗಿರುವುದು ಗ್ರಾಮದ ಹೆಮ್ಮೆಯ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಧರ್ಮರಾಜ್ ಎಂಟಮಾನ ಅವರ ನೇತೃತ್ವದಲ್ಲಿ ಅಭಿಷೇಕ ಗೌಂಡಿ ಹಾಗೂ ಅವರ ತಂದೆಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅಭಿಷೇಕ್ ಅವರಿಗೆ ಶುಭ ಹಾರೈಸಿದರು. ಅವರ ಈ ಸಾಧನೆ ಇತರ ಯುವಕರಿಗೂ ಪ್ರೇರಣೆಯಾಗಿದ್ದು ದೇಶ ಸೇವೆಯತ್ತ ಹೆಜ್ಜೆ ಉತ್ತೇಜನ ನೀಡಿದೆ ಎಂದು ಧರ್ಮರಾಜ್ ಎಂಟಮಾನ ಹೇಳಿದರು. ನಮ್ಮ ಬಗಲೂರು ಗ್ರಾಮಕ್ಕೆ ಒಂದು ಸಂತೋಷದ ವಿಷಯ ಏನಪ್ಪ ಅಂದರೆ, ಈಗ ಎಲ್ಲ ತಾಯಿ ತಂದೆಯವರು ಆಸೆ ಏನಿರ್ತದಪ್ಪ ಅಂದ್ರೆ, ನನ್ನ ಮಗ ದೊಡ್ಡ ನೌಕರದಾಗಬೇಕು, ಒಳ್ಳೆ ನೌಕರಿ ಸಿಗಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ. ಆದರೆ ಅದು ಈ ದೇಶದ ಗಡಿ ಕೈಯವ್ರಬೇಕಲ್ಲ, ಎಲ್ಲ ಸ್ವಲ್ಪ ನೌಕರಿ ಬೇಡಿದ್ರು ಎಲ್ಲರೂ ಬಿಡುವಂಥ ವಿಷಯದಲ್ಲಿ ನಮ್ಮ ಊರಿನ ಬಗಲೂರು ಗ್ರಾಮದ ಲಕ್ಷ್ಮಣ ಗೌಂಡಿಯವರ ಮಗ ಅಭಿಷೇಕ್ ಲಕ್ಷ್ಮಣ ಗೌಂಡಿ ಅವರು ಈ ದೇಶದ ಗಡಿ ಕಾಯುವಂಥ ಒಬ್ಬ ಯೋಧವಾಗಿ ನಮ್ಮ ಬಗಲೂರು ಗ್ರಾಮದಲ್ಲಿ ಹುಟ್ಟಾನಂದ್ರೆ ಭಾಳ ನಮಗೆ ಸಂತೋಷ. ಅದು ಕೆಲವೊಬ್ಬರು ಹನುಮಂತರು ಹನುಮಂತರು ಈ ನೌಕರಿ ಮಾಡ್ಸಕ್ಕೆ ಅವ್ರು ಒಪ್ಪಲ್ಲ. ಅವ್ರು ಯಾರು ಬ್ಯಾಡ್ರಿ ಗಡಿಯಾಗಿ ಕೈಬೇಕು ನಮಗೇನು ಅನ್ನೋಂಥದ್ದು ಅವ್ರದಾರ. ಆದ್ರೆ ಇವತ್ತು ದಿನ ಈ ಆಯ್ಕೆ ಗಡಿ ಕೈದ್ರೆ ಇವತ್ತು ನೆಮ್ಮದಿಯಾಗ ಇರಬೇಕು. ಇವತ್ತು ಆರಾಮ್ಸರಿ 24 ಗಂಟೆ 12 ತಿಂಗಳ ನಾವು ರಾತ್ರಿ ಆರಾಮ ಮಕ್ಕಳ ಕಾರಣ ಯಾರಪ್ಪ ಅಂದ್ರೆ ಪೂರ ಒಂದು ಜೀವದಲ್ಲಿ ಭದ್ರತೆಯಿಂದ ನಾವೇನಪ್ಪ ಅಂದ್ರೆ ಇಲ್ಲಿ ಆರಾಮಾಗಿ ನಾವು ಇರ್ಲಕ್ಕೆ ಸಾಧ್ಯ ಅದ. ಅದು ಗಡಿಯಲ್ಲಿ ಅವ್ರ ಗಡಿ ಕಾಯೋದು ಇವ್ರು ಇರಲೇ ಇಲ್ಲ ಅಂದ್ರೆ ನಾವಿಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಇದರಲ್ಲಿ ಮನಸ್ಸು ಮಾಡಿರೋಂಥ ಅದನ್ನು ನಾವು ಮೆಚ್ಕೋಬೇಕಾದ. ಇವತ್ತು ದಿವಸ ಯಾರಾದರೂ ಪ್ರಾಣಕ್ಕಾಗಿ ಪ್ರಾಣ ಹೊತ್ತಂದ್ರೆ ಯಾರೂ ಹೋಗಲ್ಲ. ಆದರೆ ಇವರು ನಿಜವಾಗಿ ಆಯ್ಕೆ ಆದವ್ರು ಪ್ರಾಣ ಹೊತ್ತದು ಗೊತ್ತಿದ್ರು ಇವತ್ತು ನಾವು ಗಡಿ ಕಾಯ್ತೀನಿ ನಮ್ಮ ದೇಶಕ್ಕಾಗಿ ನಾವು ಎಲ್ಲಿ ತಾಯಿ ತಂದೆ ಉಳಿಸಿರ್ಬೇಕು. ಅದನ್ನು ದೇಶಕ್ಕಾಗಿ, ದೇಶದ ತಾಯಿ ಅಂದರೆ ಒಂದು ಜನ್ಮಭೂಮಿ, ಈ ತಾಯಿಗಾಗಿ ನಾವು ಕಾಯ್ತೀವಿ ಅನ್ನೋವಂಥದ್ದು ತಾಯಿ ತಂದೆ ಉಳಿಸಿರ್ಬೇಕು. ಆದ್ರೆ ಇಲ್ಲಿ ಇರುವಂಥ ಈ ದೇಶದಲ್ಲಿರುವಂಥ ಎಲ್ಲರೂ ನಮ್ಮ ತಾಯಿ ತಂದೆ ಅಂತ ತಿಳ್ಕೊಂಡು ಇವತ್ತು ನಮ್ಮ ಜೀವನೇ ಹೋಗ್ಲಕ್ಕ. ಆದರೂ ನಾವು ಇಲ್ಲಿ ಒಳಗಿನ ನುಡಿಸಿಕೋರು ಇವತ್ತು ಹೊರದೇಶದಿಂದ ಬಂದು ಇವತ್ತು ಯಾರಾದರೂ ಅತಿಕ್ರಮಣ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವರು ನಮ್ಮ ಪ್ರಾಣನೇ ಹೋಗಲಿ ಅಂತೇಳಿ ಇವರು ಇವತ್ತಿನ ನಮ್ಮ ಅಭಿಷೇಕ ಗೊತ್ತಿದ್ರು ಕೂಡ ನಾ ಇರಲಿ ನೌಕರಿ ನನಗೆ ಅದನ್ನೇ ಇರ್ಲಕ್ಕ, ನಾ ಗಡಿ ಕೈದ ನೌಕರಿ ಇರ್ಲಕ್ಕಂತ ಒಪ್ಕೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದ ಮೂಲಕ ಇವತ್ತು ಅದು ಬಗಲೂರು ಅವನಿಗೆ ಅಷ್ಟೇ ಅಲ್ಲ, ಬಗಲೂರು ಗ್ರಾಮದಲ್ಲಿ ಬಗಲೂರು ಎಲ್ಲರಿಗೂ ಇವತ್ತು ಅತ್ಯಂತ ಒಂದು ಇವತ್ತು ದಲಿತ ವರ್ಗದಲ್ಲಿ ಅವನು ಇವತ್ತು ಅದು ಒಪ್ಕೊಂಡದ್ದು ನಮ್ಗೆ ಭಾಳ ಸಂತೋಷದ ವಿಷಯ. ಅದು ಆಗಿದ್ದು ಅವನಿಗೆ ಕೂಡ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವನ ಮೇಲೆ ಗಡಿ ಕಾಯದಲ್ಲಿ ಅದು ಇರ್ಬೋದು. ಕೆಲವೊಬ್ಬರಿಗೆ ಅಲ್ಲಿ ಪ್ರಾಣ ಅದು ಹಾಗೇನೂ ಸಾಧ್ಯ ಇಲ್ಲ. ಇವನಿಗೆ ನಾವು ಹೆಚ್ಚಿನ ಆಯುಷ್ಯ ಕೊಟ್ಟು ನಮಗೆಲ್ಲ ರಕ್ಷಣೆ ಮಾಡ್ಲಕ್ಕ ಅವನಿಗೆ ನಾವೆಲ್ಲ ನಮ್ಮ ಆಶೀರ್ವಾದ ಅವನ ಮೇಲೆ ಇರ್ತದೆ, ಅವನ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಅಲ್ಲಿ ಅವ್ರು ಗಿಡಿ ಕೈದ್ರಂದ್ರೆ ನಾವು ಇಲ್ಲಿ ನೆಮ್ಮದಿಯಾಗಿ ಇರ್ಲಕ್ಕ ಸಾಧ್ಯ ಅದ. ಅದಕ್ಕೆ ಅವ್ರಿಗೆ ಒಂದು ಸಂತೋಷ ತಾಯಿ ತಂದೆಗೂ ಕೂಡ ಅವರಿಗೆ ನಮ್ಮ ಬಗಲೂರು ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮೆಲ್ಲ ಪರವಾಗಿ ಅವ್ರ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಒಂದನೇದಾಗಿ ಅಭಿಷೇಕ್ಗೆ ಅವು ಹೆಚ್ಚಿನ ಉನ್ನತ ಮಾಡಿದ್ರೆ, ಯಾಕಂದ್ರೆ ಈ ಭಾವನೆ ನನ್ನ ಪ್ರಾಣವೇ ಹೋಗೋ ಸಲಂದಾಗಿ ಅವನಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದು ಒಂದು ದೊಡ್ಡ ಉನ್ನತ ಮಟ್ಟ ಅವನಿಗೆ ಅಧಿಕಾರ ಆ ಇಲಾಖೆಯಿಂದ ಸಿಗಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ನಮ್ಮ ಸಹೋದರ ಲಕ್ಷ್ಮಣ ಅವನು ಇವತ್ತಿನ ಅವ್ರ ಕುಟುಂಬ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಕುಟುಂಬ ಬೆಳೀಲಿ ಅಂಥೇಳಿ ನಾವೆಲ್ಲರೂ ಆಶೀರ್ವಾದ ಮಾಡುತ್ತಾ ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಅವರಿಗೆ ಮುಂದಿನ ದಿನಮಾನ ಒಳ್ಳೆಯದಾಗಲಿ ಅಂಥೇಳಿ ಇಲ್ಲಿ ನಾವು ಅಂಬೇಡ್ಕರ್ ಸರ್ಕಾರದ ಎಲ್ಲ ಯುವಕ ಬಳಗರು, ಶೇಖು ಮಾಗಣಗೇರಿ ಮತ್ತು ಮಾಣಿಕ್ ಅವರು, ನಮ್ಮ ದರ್ಗಾ ಮುಚ್ಚವರ ಅವ್ರ ಆಶೀರ್ವಾದ ಅವ್ರು ಕೂಡ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂಥೇಳಿ ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಬಾಗಣ್ಣ, ನಮ್ಮ ಮೈಬೂಬ್ ಸಾಬ,
ಇವರು ಗಾಲಿಬ ನಮ್ಮ ಎಲ್ಲ ನಮ್ಮ ಬಳಗದವ್ರು ಕೂಡಿ ನಾವು ಅವನಿಗೆ ನಮ್ಮ ದಲಿತ ವರ್ಗದಲ್ಲಿ ಇವತ್ತು ನಾವು ಅವರು ಒಂದು ಇವತ್ತು ಗಡಿ ಅಗ್ನಿ ಒಂದು ಹುದ್ದೆಯಲ್ಲಿ ಇವತ್ತು ಹೋಗ್ತಾನ. ಅವನಿಗೆ ನಾವೆಲ್ಲ ಕೂಡಿ ಅಭಿನಂದನೆ ಮಾಡೋನು, ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಕೆ ಒಪ್ಕೊಂಡಾಗ ಎಲ್ಲರಿಗೂ ಸಹಚೆಯಿಂದ ಅವ್ನಿಗೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಊರ ಹೆಸರು ಬರ್ತದೆ, ಮುಂದೆ ಹೆಚ್ಚಿನ ಉನ್ನತದಲ್ಲಿ ಅವ ಆಗಲಿ ಅಂತ ಹೇಳಿ ಇಲ್ಲಿ ಅವ್ರಿಗೆ ಕರೆಸಿ ಬಂದದಕ್ಕಾಗಿ. ಮತ್ತು ಅವ ಲಕ್ಷ್ಮಣ್ಣ ಕೂಡ ಫೋನ್ ಕರೆಸಿದಾಗ ಹುಡುಗ ಇವತ್ತು ದಿವಸ ಅಭಿಷೇಕ್ ಹೋಗೋವಿದ್ದ, ನಾನೇ ಒಂದು ಇಲ್ಲ ನಮ್ಮ ಹಾಗೆ ಭಾಳ ಸಂತೋಷ ಆಗ್ಯದ. ಅದಕ್ಕೆ ಲಕ್ಷ್ಮಣ ನಿಮ್ಮ ಮಗನಿಗೆ ಬಾ ಅಂತ ಹೇಳಿ, ಯಾಕಂದರೆ ದೊಡ್ಡವ್ರು ಮಾಡಲ್ಲ, ನಮ್ಮವರು ಮೇಲ್ವರ್ಗದವರು ಅವ್ರಿಗೆ ಬಯಸಲ್ಲ. ಅದು ನಮ್ಮ ಗಿಡಿಪನ ಪ್ರಾಣ ಹೋಗಿ ನಾವು ಒಪ್ಕೊಂಡ್ರು ಅವ್ರು ಒಪ್ಪಲ್ಲ, ಅವ್ರು ಯಾರು ಅನ್ನೋದು ಬಯಸಲ್ಲ. ಅದೇ ಅವ್ರ ವರ್ಗದಲ್ಲಿ ಯಾರು ಆಯ್ಕೆ ಆದ್ರೆ ಅವ್ರು ಒಬ್ಬರು ಬಿಡು ಅಂತ ಹೇಳ್ತಿದ್ರು ಅವರು. ಇವತ್ತಿನ ಆ ಗಿಡಿ ಕೈಯವ್ರು ಯಾರಪ್ಪ ಅಂದ್ರೆ ಅಲ್ಲಿ ಗಿಡಿ ಬರೋದ್ರ ಯಾರು ಮತ್ತೊಬ್ಬರು ಶ್ರೀಮಂತರು ಯಾರು ಇಲ್ಲ. ಇವತ್ತು ದಲಿತರೇ ಅತಿ ಅನ್ನೋದು ದೇಶ ಉಳಿಸ್ದವ್ರವ್ರೆ, ದೇಶ ಬರೆದವ್ರವ್ರೆ, ಈ ದೇಶ ರಕ್ಷಣೆ ಮಾಡೋರು ಯಾರು ಇಲ್ಲ. ಅವರು ದಲಿತ ಕುಟುಂಬ ಮತ್ತು ಅಲ್ಪಸಂಖ್ಯಾತರು ಮಾತ್ರ ಅಂತ ನಾನು ಈ ಅಂಬೇಡ್ಕರ್ ಅವರು ಆಶೀರ್ವಾದದಿಂದ ನಾವು ಹೇಳ್ತಾನೆ. ಹೊರತಾಗಿ ಯಾರೂ ದೇಶ ರಕ್ಷಣೆ ಅಲ್ಲ, ದೇಶದ ಹಣೆ ಬರೆದವರು ದಲಿತರೇ. ಇವತ್ತು ದೇಶ ರಕ್ಷಣೆ ಮಾಡೋರೇ ದಲಿತರು ಅಂತ ನಾನು ಕಟಾಖಂಡಿತವಾಗಿ ಹೇಳ್ತೀನಿ. ಇನ್ನು ಯಾರು ಏನು ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ ಇರ್ತಾರೆ, ಹೊರತಾಗಿ ಈ ದೇಶ ರಕ್ಷಣೆ ಮಾಡ್ಬೇಕು ಅನ್ನೋರು ಇಲ್ಲ. ದೇಶದ ಬಗ್ಗೆ ಅವರು ಯಾವ ರೀತಿ ದೇಶದ ಬಗ್ಗೆ ವಿಚಾರನೇ ಇಲ್ಲ, ಅವ್ರು ತಮ್ಮ ಸ್ವಾರ್ಥಕ್ಕೆ ಬಂದಿರ್ತಾರೆ. ಅದಕ್ಕೆ ನಮ್ಮ ಅಭಿಷೇಕಕ್ಕೆ ನಾವು ಅಷ್ಟೇ ಬೆಳ್ಕೊಳ್ಳೋದು ಏನು, ಮುಂದಿನ ದಿನಮಾನದಲ್ಲಿ ನಾವು ಗಡಿ ಕೈಯೋದ್ರೊಟ್ಟಿಗೆ ನಮ್ಮ ರಕ್ಷಣೆ ಮಾಡೋದು ಅನ್ನೋಲ್ಲ. ಮುಂದಿನ ದಿನದಲ್ಲಿ ಇರಲಿ ಹೆಚ್ಚಿನ ಹುದ್ದೆಯಲ್ಲಿ ಮತ್ತು ಆಯ್ಕೆ ಬಂದ್ರೆ ಅವತ್ತ ನಮ್ಮ ಬಗಲು ಅವನ ಹೆಸರು ಅಲ್ಲೇ ತಾಯಿ ತಂದೆ ಅಷ್ಟೇ ಅಲ್ಲ, ಇಡೀ ಬಗಲೂರಿಗೆ ಹೆಸರು ಇವತ್ತಿನ ಆಯ್ಕೆ ಏನಂದ್ರೆ ಬಗಲೂರು ಹೆಸರು ಬರ್ತದ ಅಂತ ಹೇಳಿ ನಾನು